ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ, ಕರ್ನಾಟಕದ 50ರಿಂದ 60 ಲಕ್ಷ ಜನ ಇದ್ದಾರೆ ವಾಲ್ಮೀಕಿ ಜನಾಂಗದಲ್ಲಿ ಎಂದು ಬೊಬ್ಬೆ ಹೊಡೆಯುತ್ತಿರುವ ಲೀಡರ್ಸ್ಗಳೇ, ವಾಲ್ಮೀಕಿ ಸಮಾಜದ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಜಾತ್ರೆಯನ್ನು ಬೀಗಿಸುತ್ತಿರುವ ಮಠಾಧಿಪತಿಗಳೇ, ಅಂತಹ ಮಠಾಧಿಪತಿಗಳಿಗೆ ಸಪೋರ್ಟ್ ಆಗಿ ನಿಂತಿರುವ ಸತೀಶ್ ಜಾರಕಿಹೊಳಿ ಅವರೇ, ನಿಮ್ಮ ಅಭಿಮಾನಿಗಳಿಗೆ ತಿಳಿಸಿ. ದಾವಣಗೆರೆ ಜಗಳೂರು ತಾಲೂಕಿನ ಮಾಜಿ ಎಂಎಲ್ಎ ರಾಮಚಂದ್ರಪ್ಪನವರೇ, ಮಠಾಧಿಪತಿಗೆ ನಿಮ್ಮ ಉತ್ತರ ಕೊಡಿ. ಹಾಲಿ ಜಗಳೂರಿನ ಕಾಂಗ್ರೆಸ್ ಎಂಎಲ್ಎ ದೇವೇಂದ್ರಪ್ಪನವರೇ, ಮಠಾಧಿಪತಿ ಮಾಡುತ್ತಿರುವುದು ನಿಮಗೆ ಸರಿ ಅನಿಸುತ್ತಿದೆಯಾ? ರಾಜ್ಯದಲ್ಲಿರ್ತಕ್ಕಂಥ 50ರಿಂದ 60 ಲಕ್ಷ ಜನಸಂಖ್ಯೆ ತೋರಿಸ್ತಾ ಇರ್ತಕ್ಕಂಥ ಪೀಠಾಧಿಪತಿ ಹಾಗೂ ರಾಜಕಾರಣಿಗಳು ಒಂದು ಕಡೆ ಮಠ ಇರುವ ಜಾಗವನ್ನು ಗುರುತಿಸಿ ಆ ಮಠದಲ್ಲಿ ಎಷ್ಟು ಜನ ಸೇರಬೇಕೆಂಬುವ ತಿಳುವಳಿಕೆ ಇಲ್ಲದ ನಾಯಕರುಗಳೇ, ಜಾತ್ರೆ ಎಂದರೆ ಲೈಟಿಂಗ್ ಹಾಕಿ ಫ್ಯಾಷನ್ ಶೋ ಮಾಡೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಆಡಂಬರದ ಅನಿಸಿಕೆಯ ಅಭಿಪ್ರಾಯವಲ್ಲ. ಲೈಟಿಂಗ್ ಹಾಕಿ, ಮೈಕುಳ್ಳಿಟ್ಟು, ಎಲ್ಇಡಿ ಹಾಕಿ, ಯಾರೋ 4 ಜನ ಕರೆಸ್ಬಿಟ್ಟು ಸೆಲೆಬ್ರಿಟಿಗಳನ್ನ, ರಾಜಕಾರಣಿಗಳನ್ನ, ನಿಮ್ಮ ಫಾಲೋವರ್ಸ್ ಗಳನ್ನ, ನಿಮಗೆ ತಿಳಿದಂತ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಜಾತ್ರೆ ಮಾಡೋದಲ್ಲ ನಿಮ್ಮ ಕುಲ ಕಸಬು. ನಿಮ್ಮನ್ನೇ, ನೀವು ಹೇಳ್ತಕ್ಕಂಥದ್ದನ್ನೇ, ನಿಮ್ಮ ಧ್ಯಾನವನ್ನೇ, ನಿಮ್ಮ ಪ್ರಾಣವನ್ನೇ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕಾದಂತ ವ್ಯಕ್ತಿಗಳು ನೀವು. ಇವತ್ತು ಯಾವುದೇ ರಾಜಕಾರಣಿ ಆಗಿರ್ಲಿ, ಆ ಜಾತಿಯಿಂದ, ಆ ಜಾತಿಯ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಸಂಬಂಧಪಡುತ್ತದೆ. ನಿಮ್ಮ ನಿಮ್ಮ ಟೀಕೆಗಳನ್ನ, ನಿಮ್ಮ ನಿಮ್ಮ ತೆವಲುಗಳನ್ನ ತೀರಿಸಿಕೊಳ್ಳಲು ಜಾತಿಗಳನ್ನ ಬಳಸಿಕೊಳ್ಳಬೇಡಿ. ವಾಲ್ಮೀಕಿ ಸಮಾಜ ಇನ್ನೂ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಬೇಕು ಹೇಳಿ? 50ರಿಂದ 60 ಲಕ್ಷ ಇರತಕ್ಕಂತ ಜನಸಂಖ್ಯೆ ಕೇವಲ 3ರಿಂದ 4 ಸಾವಿರ ಜನ ಸೇರ್ತಾ ಇದ್ದಾರೆ ಜಾತ್ರೆಗೆ ಅಂತ ಹೇಳಿದ್ರೆ ಎತ್ತ ಹೋಯಿತು ವಾಲ್ಮೀಕಿ ಜನಾಂಗದ ಸತ್ಯ. ಸತ್ಯ ಸತ್ತು ಹೋಗುತ್ತಿದೆ, ಸುಳ್ಳು ಮೆರೆಯುತ್ತಿದೆ. ಮಠಾಧಿಪತಿ ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿ ಅವರ ಊರಿನಲ್ಲಿ ಕೋಟಿಗಟ್ಟಲೆ ಮನೆ ಕಟ್ಟುತ್ತಾ ಇದ್ದಾನೆ ಅಂತ ಭಕ್ತರೇ ಹೇಳ್ತಾ ಇದ್ದಾರೆ. ಅದೇ ಇದೇ ಮಣ್ಣೂರಿನಲ್ಲಿರ್ತಕ್ಕಂಥ ಅವರ ಊರಿನಲ್ಲಿರ್ತಕ್ಕಂಥ ಮನೆಯಲ್ಲಿ, ಸಮುದಾಯದಲ್ಲಿರ್ತಕ್ಕಂಥ ಜನರ ಹತ್ತಿರ ಹೋಗಿ ಭಿಕ್ಷೆ ಬೇಡಿ ಶಿಕ್ಷಣವನ್ನು ಉಳಿಸಿ ಎನ್ನಬೇಕಾದಂತ ಮಠಾಧಿಪತಿ ಡೊರೋಫಿಕ್ಸ್ ಹಾಸಿಗೆಯ ಮೇಲೆ ಮಲಗ್ತಾರೆ. ಎಲ್ಲಿಗೆ ಬಂತು ವಾಲ್ಮೀಕಿ ಸಮಾಜದ ಮಠಾಧಿಪತಿಯ ಹವ್ಯಾಸಗಳು? ಮಂತ್ರವೇ ಹೇಳೋದಕ್ಕೆ ಬರದಂತ ಮಠಾಧಿಪತಿ, ಬಾಯಿ ಬಿಟ್ಟರೆ ಬರೀ ವಲಸು ಪದಗಳಿಂದ ತುಂಬಿಕೊಂಡಿರ್ತಕ್ಕಂಥ ಮಠಾಧಿಪತಿ ವಾಲ್ಮೀಕಿ ಸಮಾಜದ ಗುರು. ಇಡೀ ವಿಶ್ವಕ್ಕೆ ರಾಮಾಯಣ ದರ್ಶನ ಕೊಟ್ಟಂತ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಹೆಮ್ಮೆಯ ಯುವಕರೇ, ಎಚ್ಚೆತ್ತುಕೊಳ್ಳಿ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ರಾಜಕಾರಣಿಗಳಿಗೆ ಬೇಕು ನಿಮ್ಮ ಮತ, ಆದರೆ ರಾಜಕಾರಣಿಗಳು ನೀವು ಕೆಡರಿ ಅಂತ ಯಾರು ಹೇಳುವುದಿಲ್ಲ. ಪಕ್ಷಗಳಿರುವುದು ಸಹಜ, ಅಭಿಮಾನಿಗಳು ಬೇಕಾಗಿರುವುದು ಸಹಜ. ಆದರೆ ನೀವು ಅವರಿಗೋಸ್ಕರ ಜಾತಿಯನ್ನೇ ಮರೆಯುತ್ತಿದ್ದೀರಿ. ನೊಂದು ಮಾತನಾಡ್ತಾ ಇರ್ತಕ್ಕಂಥ ಮಾತಿದು ನೋಡಿ. ಯಾವ ತರ ಖಾಲಿ ಹೊಡಿತಾ ಇದೆ ವಾಲ್ಮೀಕಿ ಮಠ.
ಹಿಂದೆ ಇದ್ದಂತ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರು ಕಟ್ಟಿರ್ತಕ್ಕಂಥ ಹೈಸ್ಕೂಲ್ ಕಾಲೇಜುಗಳು ನಾಪತ್ತೆಯಾಗಿದ್ದಾವೆ. ಏಕೆ? ವಾಲ್ಮೀಕಿ ಸಮಾಜದಲ್ಲಿ ಪೀಠಾಧಿಪತಿಯನ್ನು ಪ್ರಶ್ನೆ ಮಾಡುವ ತಾಕತ್ಯಾರಿಗೂ ಇಲ್ಲವೇ? ವಾಲ್ಮೀಕಿ ಸಮಾಜದ ಪೀಠಾಧಿಪತಿಯನ್ನು ಪ್ರಶ್ನೆ ಮಾಡುವ ಹಕ್ಕು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟರೆ ಮತ್ತಾರಿಗೂ ಇಲ್ಲವೇ? ಸತೀಶ್ ಜಾರಕಿಹೊಳಿ ಅವರೇ ಈ ಸಮಾಜದ ಕಣ್ಣುಗಳು, ಧೈರ್ಯ. ಸತೀಶ್ ಜಾರಕಿಹೊಳಿ ಅವರನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಯಾರು ವಾಲ್ಮೀಕಿ ಸಮುದಾಯವೇ ಇಲ್ಲವೇ? ಯಾಕೆ ಈ ಸತೀಶ್ ಜಾರಕಿಹೊಳಿ ಅವರನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೆ ಹೆಣ್ಣು ಮಕ್ಕಳ ಕೇಸಿನಲ್ಲಿ ಹಿಂದೆ ನಡೆದಿರತಕ್ಕಂತ DNA ಟೆಸ್ಟಿನಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಸ್ವಾಮಿಗೆ ಹುಟ್ಟಿರತಕ್ಕಂಥ ಮಕ್ಕಳು ಎಂದು ಇಡೀ ಸಮುದಾಯವೇ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯವೇ ಬೊಬ್ಬೆ ಹೊಡೆದು ವಾಲ್ಮೀಕಿ ಸಮಾಜದ ಮರ್ಯಾದೆಯನ್ನೇ ತೆಗಿತಾ ಇದ್ದೀರಿ ಅಂತ ಹೇಳಿ ಒಂದು ಕಡೆ ಮೀಟಿಂಗ್ ಮಾಡಿ ಕರೆ ಕಳಿಸಿಕೊಂಡಿದ್ದನ್ನು ಮರೆತು ಬಿಟ್ಟಿರಾ ಸತೀಶ್ ಜಾರಕಿಹೊಳಿಯವರೇ? ರಾಜಕಾರಣಿಗಳಿಗೆ ನೀವು ಅನ್ಯಾಯ ಮಾಡಬಹುದು, ಜಾತಿಗೆ ಅನ್ಯಾಯ ಮಾಡಿದರೆ ಎಂದಿಗೂ ದೇವರು ಸಹ ಕ್ಷಮಿಸುವುದಿಲ್ಲ. ವಾಲ್ಮೀಕಿ ದೇವರನ್ನು ಭಗವಾನ್ ದೇವರು ಎಂದು ಕರೆಯುತ್ತಾರೆ. ನೀವು ಆ ಕುಲದಲ್ಲಿ ಹುಟ್ಟಿದ್ದೀರಾ. ನೀವು ಸಹ ಅದೇ ರೀತಿಯಾಗಿ ಪ್ರಾಮಾಣಿಕತೆಯಿಂದ ಅದೇ ಮಠಾಧಿಪತಿಯನ್ನ ಪ್ರಶ್ನೆ ಮಾಡಿ ಸಮಾಜವನ್ನು ಮುನ್ನಡೆಸುವಂತ, ಸಮಾಜವನ್ನು ಉತ್ತುಂಗಕ್ಕೊಯ್ಯುವಂತ ಕೆಲಸವನ್ನ ಮಾಡಬಹುದಿತ್ತಲ್ಲವೇ? ಇಡೀ ಸರ್ವ ಧರ್ಮದ ರಾಜಕಾರಣಿಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ವಾಲ್ಮೀಕಿ ಸಮಾಜದ 2026ನೇ ವೇದಿಕೆಯ ಮೇಲೆ ಎಂತೆಂಥ ವ್ಯಕ್ತಿಗಳು ಬಂದು ಕುಳಿತುಕೊಂಡು ಎದ್ದು ಹೋಗ್ತಾ ಇದ್ದಾರೆ. ಅವರ ಪ್ರಶ್ನೆ ಏನು, ಇವರ ಉತ್ತರವೇನು? ಯಾರೋ ಒಬ್ಬ ವ್ಯಕ್ತಿ ಮಾತನಾಡಿದ ಮಾತುಗಳು ನಿಮಗೆ ಹೈಲೈಟ್ ಆಗ್ತವೆ. ವಾಲ್ಮೀಕಿ ಸಮಾಜ ತಳಮಟ್ಟಕ್ಕೋದರೂ ಪ್ರಶ್ನೆ ಮಾಡಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ನೀವೆಲ್ಲ ರಾಜಕೀಯದಲ್ಲಿದ್ದ ಏನು ಉಪಯೋಗ? ನಮ್ಮ ಜನಾಂಗದಲ್ಲಿ ಹುಟ್ಟಿ ಏನು ಉಪಯೋಗ? ಯಾರು ಸಮಾಜಕ್ಕೋಸ್ಕರ ಶ್ರಮಿಸ್ತಾರೋ ಅಂತರ್ನ ವಾಲ್ಮೀಕಿ ಸಮಾಜದಿಂದ ದೂರ ಇಡುವುದು ನಿಮ್ಮ ಧ್ಯೇಯ. ಯಾರು ಸಮಾಜದ ಬಗ್ಗೆ ಪ್ರಶ್ನೆ ಮಾಡುತ್ತಾರೋ ಅಂತವರನ್ನು ದೂರ ಇಡುವುದು ಮಠಾಧಿಪತಿಯ ಧ್ಯೇಯ. ಯಾರು ಸಮಾಜದ ಬಗ್ಗೆ ಕಾಳಜಿ ಇಟ್ಟು ಅವರಿಗೆ ಪ್ರಶ್ನೆ ಮಾಡುತ್ತಾರೋ ಅವರು ಸಮಾಜದ ವೈರಿಗಳು. ಯಾರು ಸಮಾಜಕ್ಕೋಸ್ಕರ ಈ ರೀತಿಯಾಗಿ ಮಾಡಿ, ಈ ರೀತಿಯಾಗಿ ಮಾಡೋಣ ಅಂತ ಹೇಳ್ತಾರೋ ಅವರ ಸಮಾಜದ ವೈರಿಗಳು ಎಂಬುದನ್ನು ಬಿಂಬಿಸ್ತಾ ಇದ್ದೀರಾ. ಇದು ವಾಲ್ಮೀಕಿ ಸಮಾಜದ ಧೀಮಂತ ವ್ಯಕ್ತಿಗಳು ಇನ್ನೂ ಬದುಕಿದ್ದಾರೆ ಸ್ವಾಮಿ. ಏನು ರಾಜಕಾರಣಿಗಳಿಂದ ಬೆಳೆದು ಬಂದಿಲ್ಲ ವಾಲ್ಮೀಕಿ ಸಮಾಜ. ಏನು ಮಠಾಧಿಪತಿ ಕಟ್ಟಿ ಬೆಳೆಸಿಲ್ಲ ವಾಲ್ಮೀಕಿ ಸಮಾಜ. ಬುಡಕಟ್ಟು ಜನಾಂಗದಿಂದ ಬದುಕಿ ಬಂದವರು ವಾಲ್ಮೀಕಿ ಸಮಾಜದವರು. ಈ ಸಮಾಜಕ್ಕೋಸ್ಕರ ಶ್ರಮಿಸಿದಂತ ವ್ಯಕ್ತಿಗಳು ಒಬ್ಬರಾದ್ರೂ ಮಠದ ಒಳಗಡೆ ಇದ್ದಾರ? ಈಗಿರ್ತಕ್ಕಂಥ ಪೀಠಾಧಿಪತಿ ಜೊತೆ ಇದ್ದಾರ? ಈ ಪೀಠಾಧಿಪತಿಗೆ ಅಲಂಕಾರ ಮಾಡಿಸಿಕೊಳ್ಳುವ, ದುಡ್ಡು ಕೊಡುವ ವ್ಯಕ್ತಿಗಳು ಬೇಕು. ಇವರು ಜೋಳಿಗೆ ಹಾಕಿಕೊಂಡು ಹೋಗುವ ಜೋಗಿಯಲ್ಲ. ಜೋಳಿಗೆಯಲ್ಲಿ ತಂದು ಕೊಟ್ಟು ಇವನ ಜೇಬಿಗೆ ಹಾಕಬೇಕು. ಆ ತರಹದ ಪೀಠಾಧಿಪತಿ. ಕೋಟಿಗಟ್ಟಲೆ ಹಣ, 36 ಕೋಟಿ ಜಾತ್ರೆಗೆ ಮೀಸಲಿಟ್ಟ ಹಣ. SCP STP ಹಣ ಜಾತ್ರೆ ಮಾಡೋದಕ್ಕೆ ಕೊಟ್ಟಿರೋದು ಸಿದ್ದರಾಮಯ್ಯನವರೇ. ವಾಲ್ಮೀಕಿ ಸಮಾಜಕ್ಕೆ ಕೋಟಿಗಟ್ಟಲೆ ಹಣ ಕೊಡ್ತಾ ಇದ್ದೀರಲ್ಲ, ಬೇರೆ ಸಮುದಾಯಗಳು ನಿಮಗೆ ಕಾಣ್ತಾ ಇಲ್ವಾ? ಬೇರೆ ಸಮುದಾಯಕ್ಕೆ ಹಣ ಕೊಟ್ರೆ ಏನು ಉಪಯೋಗ ಎಂಬುದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಾದ್ರೂ ಇದೆಯಾ? ಅಥವಾ ವಾಲ್ಮೀಕಿ ಸಮುದಾಯಕ್ಕೆ ಕೊಡ್ಲೇಬೇಕು ಅಂತ ಏನಾದ್ರೂ ಪೀಠಿಕೆ ಇದೆಯಾ? ಯಾಕೆ ಯಾವುದೇ ಗ್ರಾಮದಲ್ಲಿ, ಯಾವುದೇ ತಾಲೂಕಿನಲ್ಲಿ, ಯಾವುದೇ ಜಿಲ್ಲೆಯಲ್ಲಿ
ವಾಲ್ಮೀಕಿ ಸಮುದಾಯದವರು, ಕುರುಬ ಸಮುದಾಯದವರು ಜಗಳವಾಡಿದರು, ಧ್ವನಿ ಎತ್ತದ ಪೀಠಾಧಿಪತಿ. ಹಲ್ಲೆ ಮಾಡಿದರು, ಧ್ವನಿ ಎತ್ತದ ಪೀಠಾಧಿಪತಿ. ವಾಲ್ಮೀಕಿ ಸಮುದಾಯದ ಇತಿಹಾಸವನ್ನೇ ಅಳಿಸಿದರೂ ಧ್ವನಿ ಬಿಚ್ಚದ ಮಠಾಧಿಪತಿ. ಇಂಥ ಪೀಠಾಧಿಪತಿ ವಾಲ್ಮೀಕಿ ಸಮಾಜದ ಅಧಿಪತಿ. ನೋಡಿ ಎಷ್ಟು ಮಟ್ಟಿಗಿದೆ ವಾಲ್ಮೀಕಿ ಸಮುದಾಯದ ಗುರುವಿನ ಮಟ್ಟ. ಇದು ಒಂದು ದಿನ, 2 ದಿನ, 3 ದಿವಸದ ಸ್ಟೋರಿ ಅಲ್ಲ ರೀ. ಇವ್ರು ಬಂದಾಗಿಂದಲೂ ಏನ್ ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ ನಾನು ಇವರಿಗೆ ಗುರುಗಳು, ಸ್ವಾಮೀಜಿಗಳು ಅಂತ ಒಪ್ಕೋಬೇಕು. ಏನ್ ಮಾಡಿದ್ದಾರೆ? ಸಮುದಾಯಕ್ಕೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದೇನು? ಸಮುದಾಯಕ್ಕೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಆ ಶಿಕ್ಷಣಕ್ಕೆ ಏನಾದರೂ ಒತ್ತು ಕೊಡ್ತಾ ಇದ್ದಾರಾ? ಸಮುದಾಯದಲ್ಲಿರ್ತಕ್ಕಂಥ ಕಡುಬಡವರಿಗೆ ಏನಾದರೂ ಒತ್ತು ಕೊಡ್ತಾ ಇದ್ದಾರಾ? ಗ್ರಾಮಗಳಲ್ಲಿ ಇನ್ನೂ ಸಹ ಶಿಕ್ಷಣವನ್ನೇ ಕಲಿಸದ ದಡ್ಡ ಜನರಿದ್ದಾರೆ. ಅಂಥವ್ರಿಗೆ ಏನಾದರೂ ಇವರು ಬುದ್ಧಿಪಾಠ ಹೇಳ್ತಾ ಇದ್ದಾರಾ? ಇವರಿಗೆ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆ ಧ್ಯಾನದ ಬಗ್ಗೆ ಅರಿವಿದೆಯಾ? ಈ ಮಠಾಧಿಪತಿಗೆ ಫೈನಾನ್ಸ್ ಅವಶ್ಯಕತೆ ಇದೆಯಾ? ಕೋಟಿಗಟ್ಟಲೆ ಮನೆಯನ್ನು ಕಟ್ಟುವ ಅವಶ್ಯಕತೆ ಇವರಿಗೆ ಇದೆಯಾ? ಅವರ ಕುಟುಂಬದವರಿಗೆಲ್ಲರಿಗೂ ಸರ್ಕಾರಿ ಕೆಲಸ ಕೊಡಿಸಿದ್ದಾರೆ. ಆಯ್ತು, ಬಿಟ್ಬಿಡಿ. ಇವರ ಅಣ್ಣ ತಮ್ಮಂದ್ರು ಏನೋ ಮಾಡಿದ್ದಾರೆ ರೇ. ಅದೇ ಪುಣ್ಯಾನಂದಪುರಿ ಸ್ವಾಮೀಜಿ ಅವರು ಅವರ ತಂದೆ ತಾಯಿಯನ್ನೇ ಜೊತೆಗೆ ಇಟ್ಕೊಂಡಿಲ್ಲ ಸಮಾಜದ ಹಣ ಅಂತಂದೇಳಿ ಅವರನ್ನು ಅಲ್ಲೇ ಇಟ್ಟಿದ್ರು. ವರ್ಷಕ್ಕೋ 6 ತಿಂಗಳಿಗೋ ಬಂದು ಬರೀ ಮಗ ನೋಡ್ಕೊಂಡು ಹೋಗೋದನ್ನ ಅದಕ್ಕೂ ಬೇಡ ಅಂತ ಹೇಳ್ತಿದ್ರು. ಅದ್ರ ಒಂದು 1% ಇಲ್ಲ ಅಲ್ರಿ ನೀವು. ಆ ಮಠಾಧಿಪತಿಗಳು ಇದ್ದಾಗ ನೀವು ಬಂದು ಏನ್ ಕೆಲಸ ಮಾಡ್ತಾ ಇದ್ವಿ ಅಂತ ಜನ ಏನ್ ಹೇಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಪುಣ್ಯಾನಂದಪುರಿ ಸ್ವಾಮೀಜಿಯವರು ಇದ್ದಾಗ ಈ ಪೀಠಾಧಿಪತಿ ಬಂದು ಅಲ್ಲಿ ಕಸನೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಅಲ್ಲೆಲ್ಲ ಒಳಗೆ ಗಿಡಕ್ಕೆ ನೀರ್ ಹಾಕೋದು, ಟೈಲ್ಸ್ ಇಂದ ಅಲ್ಲಿ ಇಲ್ಲಿ ಕೆಲಸ ನಡೀತಾ ಇತ್ತಲ್ಲ, ಆ ಕೆಲಸ ಮಾಡ್ತಾ ಇದ್ರು ಇವರು ನೋಡಿ ಅವಾಗ್ಲೇನೆ ಆ ಪೀಠಾಧಿಪತಿಗಳು ಓಡಿಸಿದ್ರು, ಬೇಡ ಹೋಗಿ ನಮ್ಮ ಹತ್ರಕ್ಕೆ ಇರೋದು ಬೇಡ ಅಂತ. ಅಂತ ಪೀಠಾಧಿಪತಿ, ಅಂತಹ ವರಿಷ್ಠ ವ್ಯಕ್ತಿ ಅದ್ ಹೆಂಗೆ ಸೆಲೆಕ್ಟ್ ಮಾಡಿಕೊಂಡು ಈ ಪೀಠಕ್ಕೆ ಕುಂದ್ರಿಸ್ಕೊಂಡು ಗುರು ಅಂತ ಒಪ್ಕೊಂಡು ಅವ್ರ ಕಾಲಿ ಬಿತ್ಕೊಂಡು ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಸೂಟೇಬಲ್ ಇದೆ ಅನ್ನೋದೇ. ಅವರು ಜನರಿಗಂತೂ ಯಾರಿಗೂ ಸೂಟೇಬಲ್ ಇಲ್ಲ. ಫಾಲೋವರ್ಸ್ಗಳಿಗೆ ಇದ್ದಾರೆ ಬಿಡಿ, ಫಾಲೋವರ್ಸ್ಗಳಿಗಿದ್ದಾರೆ. ಫಾಲೋವರ್ಸ್ಗಳಿಗೆ ಪಾಪ ಆ ಜಿಲ್ಲೆಯಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯವನ್ನೆಲ್ಲ ಬಂದ್ಕೊಟ್ಬಿಟ್ಟಿದಾರಲ್ಲ. ಮೇಂಟೆನೆನ್ಸ್ ಮಾಡಬೇಕು, ವರ್ಷ ಜಾತ್ರೆ ಪಟ್ಟಿ ಎತ್ತು ಕೊಡ್ಬೇಕು. ವಾಲ್ಮೀಕಿ ಸಮುದಾಯದವರು ಅಂತ ಹೇಳಿದ್ರೆ ಒಂದು ಗತ್ತಿದೆ. ಆ ಗತ್ತಿಗೊಂದು ಮತ್ತಿದೆ. ಆ ಗತ್ತು ಮತ್ತು ಬಿಟ್ಟು ಬದುಕ್ತಾ ಇದ್ದೀರಲ್ಲ ಮಾನಗೀಡಿಗಳ ತರ. ಏನಿ ಜಾತ್ರೆ ಮಾಡಿದ ತಕ್ಷಣನೇ ಆಗ ಪ್ರಪಂಚದಲ್ಲಿ ನಂಬರ್ 1 ಜಾತಿ ಆಗ್ಬಿಡುತ್ತಾ? ಹೋಗಿ ಸಿರಿಗೆರೆ ಸ್ವಾಮಿಗಳು ಹೋಗಿ ಪಾದಕ್ಕೆ ಬಿದ್ದು ಅವ್ರ ಸೇವೆನಾದ್ರೂ ಮಾಡಿ. ಎಲ್ಲೆಲ್ಲಿ ತರಳು ಬಾಳು ಉಣಿವೆ ಆಗುತ್ತೆ ಅಲ್ಲೆಲ್ಲ ಒಂದು ಸ್ಕೂಲು, ಒಂದು ಕಾಲೇಜು, ಒಂದು ವಗೇರ ಒಟ್ಟು ಏನೋ ಒಂದು ಸಮಾಜಕ್ಕೆ ಒಳ್ಳೇದಾಗೋದು ಕಟ್ಟಿಸ್ತಾರಲ್ಲ, ಹೋಗಿ ಅವ್ರು ಖಾಲಿ ಬಿಡಿ. ನೀವು ಬಂದಿರ್ತಕ್ಕಂಥ ಮಠ ಯಾವುದು ಅಂತ ಗೊತ್ತಿದೆಯಲ್ಲ, ಪ್ರಪಂಚಕ್ಕೆ ಗೊತ್ತಿದೆ ನಿಮ್ಮ ಗುರು ಯಾರು ಅಂತ. ಬಿಚ್ಚಿಗುತ್ತಿ ಭರಮಣ್ಣ ನಾಯಕರು ಕೊಟ್ಟಿರ್ತಕ್ಕಂಥ ಕೋಟೆ ನಮ್ದು ಅಂತ ಹೊಡ್ಕೊಂಡ್ ತಿಂತ ಇರ್ತಕ್ಕಂಥ ಗುರು ನಿಮ್ಮ ಗುರು. ವಾಲ್ಮೀಕಿ ಸಮಾಜದ ಬಗ್ಗೆ ಮಾತಾಡಬಾರ್ದು ಅಂತಂದ್ರೆ ಇನ್ನು ಫೆಬ್ರವರಿ 8, 9ನೇ ತಾರೀಕು ಯಾವುದ ಕೀರ್ತಿಗೋಸ್ಕರ ನಿನ್ನ ಜಾತ್ರೆ? ಫೆಬ್ರವರಿ 8 ಮತ್ತು 9ನೇ ತಾರೀಕೆ ಯಾಕೆ? ಯಾವ ಶಿವಶರಣರು ಸತ್ತೋಗಿದ್ದಾರೆ ಅಂತ ತಿಥಿ ಮಾಡ್ತೀಯ ನೀನು? ಯಾವ ಸಮುದಾಯದ ಉಳಿವಿಗೋಸ್ಕರ ನಮ್ಮ ಸಮುದಾಯವನ್ನ ನಾಶ ಮಾಡ್ತಾ ಇದೆಯಾ? ವಾಲ್ಮೀಕಿ ಸಮುದಾಯದವರು ಕೇಳೋದಿಲ್ಲ, ನಾನು ಏನ್ ಹೇಳಿದ್ರು ನಡೆಯುತ್ತೆ ಅನ್ನೋ ಒಂದು ದಿಮಾಕನ್ನ ಬಿಟ್ಬಿಡು. ಒಬ್ಬ ಮಠಾಧಿಪತಿ ಹೇಗಿರ್ಬೇಕು ಅನ್ನೋ ತಿಳ್ಕೊ. ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ಜನ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ.
ಬಿಳಿಚೋಡಿನ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಕಟ್ಟಿರ್ತಕ್ಕಂಥ ಕೋಟೆ, ಅವರ ಮಗ ಇಡೀ ಮದಕರಿ ನಾಯಕರ ಸಮಾಧಿ ಹತ್ರಕ್ಕೆ ಏನಾದ್ರು ಹೋಗಿದೆಯೇ ನೀನು ಮಾಯ್ಕೊಂಡಕ್ಕೆ? ವಾಲ್ಮೀಕಿ ಸಮುದಾಯದ ಮೊದಲ ರಾಜ ತಿಮ್ಮಣ್ಣ ನಾಯಕ, ಮತ್ತಿ ತಿಮ್ಮಣ್ಣ ನಾಯಕ, ವಾಲ್ಮೀಕಿ ಸಮಾಜದ ಮೊದಲ ರಾಜ. ಅವ್ರು ಹೋಗಿ ಸಮಾಧಿ ನೋಡಿದೀಯ ನೀನು? ದನದ ಕೊಟ್ಟಿಗೆಯಲ್ಲಿದೆ. ಇಲ್ಲಿ ಕುಡಿದು ಕೇಕೆ ಹೊಡಿತಾರೆ ಮಾಯ್ಕೋಡದಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ಸ್ಥಳ, ಒಂದು ಪುಣ್ಯ ಕ್ಷೇತ್ರ ಇದೆ ಅಂತ ಹೇಳಿದ್ರೆ ಕೈ ಮುಗಿತಾರೆ ಕಣ್ರಿ. ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವರಿಗೆ ಒಂದು ಜಾತ್ರೆಗೆ ಏನ್ ಬೇಕೋ ಅದಿಷ್ಟೇ ಮಾಡ್ಕೊಂತ ಬಂದು ಇವತ್ತು ಸಮುದಾಯವನ್ನ ಸರ್ವನಾಶ ಮಾಡಿಬಿಟ್ಟಿದಾರ್ರಿ. ಸರ್ವನಾಶ ಆಗ್ಬಿಟ್ಟಿದೆ. ಇಂಥ ಮತ್ತೆ ಮಠಾಧಿಪತಿಗಳು ಖಾಲಿ ಬಿದ್ದುಬಿಟ್ಟು ಆಶೀರ್ವಾದ ತಗೊಂಡು ನನ್ನ ಜೊತೆಗಿರ್ತಕ್ಕಂಥವ್ರೆಲ್ಲ ಹೋಗಿ ಅಲ್ಲಿ ಮತ್ತೆ ಹೋಗಿ ಅವ್ರು ಖಾಲಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ಯಾವುದ್ರಲ್ಲಿ ಹೊಡಿಬೇಕು? ನನ್ನ ಜೊತೆಗೆ ಇದ್ಕೊಂಡು ನನ್ನಿದ್ರೆ ನಂತರ ಅವ್ರಿದ್ರಿಗೆ ಅವ್ರ ತರ ಮಾಡ್ಕೊಂಡು ಬೆಳಕೆ ಗುರುತೋರ್ ತರ ನೀವೆಲ್ಲ ಜೀವನ ಮಾಡಿದ್ರಿ ಹೇಗ್ರಯ್ಯ ಸಮಾಜ ಬದಲಾವಣೆ ಆಗುತ್ತೆ? ಒಂದ್ ಸೈಡ್ ಇರಿ, ನ್ಯಾಯಕರ ಇದ್ರಿ, ಅನ್ಯಾಯಕರ ಇದ್ರಿ, ಒಂದ್ ಸೈಡ್ ಇದ್ರಿ, ಮಧ್ಯಸ್ಥಿಕೆ ಮಾಡಬೇಡಿ. ಇಲ್ಲಿ ಯಾರು ಮೂರು ಬಿಟ್ಟವ್ರಿಲ್ಲ ಕರಿಯಪ್ಪನ ಜೊತೆ. ನಕಲಿ ಜಾತಿಗೋಸ್ಕರ ಇಡೀ ರಾಜ್ಯದ ತುಂಬಾ ಹೋರಾಟ ಮಾಡಿರ್ತಕ್ಕಂತ ಒಂದು ತಂಡ ಇದೆ ಅಂತ ಹೇಳಿದ್ರೆ ನೈಜ ನಾಯಕ ಬೇಡರ ಪಡೆ ತಂಡ. ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಮೊದಲು ಬರೋದು ಕರೆ ಬೇಡರ ಪಡೆಗೆ. ಹಿಂದೆ ಮದಕರಿ ನಾಯಕರ ಹಿಂದೆ ಬೆಂಗಾವಲಾಗಿ ನಿಂತ ಕೋಟೆ ಅದು ಬೇಡ್ರು. ಅಂತ ಬೇಡರ ಪಡೆ ಕಟ್ಟಿರೋದು ನಾವು. ಇಡೀ ರಾಜ್ಯದ ತುಂಬಾ ಪ್ರವಾಸ ಮಾಡ್ತೀನಿ, ಜಾತ್ರೆ ಪಟ್ಟಿ ಎತ್ತೀನಿ ಅಂತ ನಿಮ್ಮ ಜಿಲ್ಲಾಧ್ಯಕ್ಷರುಗಳನ್ನೆಲ್ಲ ಇಟ್ಟಿದೀಯಲ್ಲ, ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕೆ ಇಟ್ಟಿದ್ಯಾ? ಎಲ್ಲೆಲ್ಲಿ ಅಟ್ರಾಸಿಟಿಗಳಾಗ್ತವೆ, ಎಲ್ಲೆಲ್ಲಿ ರೇಪ್ಗಳಾಗ್ತವೆ, ಎಲ್ಲೆಲ್ಲಿ ಹೊಡೆದಾಟಗಳಾಗ್ತವೆ, ಎಲ್ಲೆಲ್ಲಿ ಕೆಟ್ಟ ಕೆಲಸಗಳು ಮಾಡ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ಯಾ? ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮಾಜವನ್ನ ನೆಲಸಮ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪಕ್ಷದ ಹೆಸರುಗಳು ನಾನು ಹೇಳಲ್ಲ, ಎಲ್ಲ ಪಕ್ಷನೂ ಬೇಕು. ಸಮಾಜ ಅಂತ ಹೇಳಿದ್ಮೇಲೆ ಬಿಜೆಪಿ ಬೇಕು, ಕಾಂಗ್ರೆಸ್ ಬೇಕು, JDS ಬೇಕು, ವಗೇರ ವಗೇರ ಯಾವ ಪಕ್ಷಕ್ಕಾದ್ರೂ ನಿಂತ್ಕೊಂಡ್ಲಿ. ಅಟ್ಲೀಸ್ಟ್ ಮಾನವೀಯತೆನಾದ್ರೂ ಬೇಕಲ್ರಿ ನಿಮಗೆ. ಆ ಜಾತಿಯಿಂದ ಗೆದ್ದಿರ್ತೀರಾ, ಆ ಜಾತಿಯಿಂದ ಮತ ತಗೊಂಡಿರ್ತೀರಾ, ಆ ಜಾತಿಯ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನಾದ್ರೂ ಇರ್ಬೇಕಲ್ರಿ. ಇದಿಷ್ಟು ನಮ್ಮ ಕೆಲಸ ಆಯ್ತು ಅಂತ ಹೇಳಿದ್ರೆ ನಿಮ್ದು ಏನಿದೆ ಕೆಲಸ? ಇಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಏನಾಗ್ತಾ ಇದೆ? ಪ್ರಶ್ನೆ ಕೇಳೋದಿಲ್ವಾ? ಪ್ರಶ್ನೆ ಕೇಳೋದೇ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಕೇಳಿಲ್ದಿರಲ್ಲ ಏನ್ ಮಾಡಕ್ಕಾಗತ್ತೆ ಹೇಳಿ? ಇದು ವಾಲ್ಮೀಕಿ ಸಮುದಾಯದ ಹಿನ್ನಡೆಗೆ ಮೂಲ ಕಾರಣನೇ ಈ ಪೀಠಾಧಿಪತಿ. ಈ ಪೀಠಾಧಿಪತಿ ಯಾವಾಗ ತೊಲಗುತ್ತಾರೋ ಅಲ್ಲಿ ವಾಲ್ಮೀಕಿ ಸಮುದಾಯ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಪೂರ್ತಿ ಮುಗಿಸ್ತಾ ಇದ್ದೀನಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.